ಕೆಲವ್ರು ಏನು ಮಾಡ್ತಾರೆ, ಡೇ ಟ್ರೇಡಿಂಗ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಅಲ್ಲಿ ವರ್ಕೌಟ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ, ಫ್ರೆಂಡ್ಸ್ಗೆ ಟೈಮ್ ಕೊಡ್ತಾರೆ. ಟ್ರೈನಲ್ಲಿ ಹೋಗ್ಬಿಡ್ತೀವಿ, ನಾವು ಪರಿಸರ ಹಾನಿ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಗೆ ಏನೇ ಸಂಬಳ ಬರ್ತಾ ಇರ್ಬೋದು, ಆದರೂ ಎಲ್ಲರೂ ಇನ್ವೆಸ್ಟರ್ಸ್ ಅಂತ ನಾನು ಹೇಳ್ತೀನಿ. ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ, ಕನ್ನಡ ಬರುತ್ತಾನೆ, ಕನ್ನಡ ಬರುತ್ತಲ್ಲ, ಮತ್ತೆ ಇಂಗ್ಲೀಷು ಲೆವೆಲ್ ಸ್ಕೋಪ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎರಡು ವಿಷಯ ಎಲ್ರಿಗೂ ಗೊತ್ತು ಅಥವಾ ಎಲ್ರಿಗೂ ಗೊತ್ತೇ ಇರೋಲ್ಲ, ಎಲ್ರಿಗೂ ಗೊತ್ತಿದ್ರೂ ಗೊತ್ತಿರೋಲ್ಲ, ಆ ಥರ ವಿಷಯ. ಅದೇನಪ್ಪ ಅಂತ ವಿಷಯ ಅಂತಂದರೆ, ಅದು ಏನಪ್ಪ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ, ನಿಮ್ಮ ಹತ್ರ ಯಾವ ಗಾಡಿ ಇದೆ? ನಿಮ್ಮ ಹತ್ರ ಗಾಡಿ ಇದೆಯಾ? ಸೈಕಲ್ ಇದೆಯಾ? ಇಲ್ಲಾಂದರೆ ಗಾಡಿ ಇದ್ದರೆ ಸ್ಪ್ಲೆಂಡರು, ಪ್ಯಾಷನ್ ಪ್ರೋ, CT100, ಯಮಹಾ RX, ಮತ್ತು ಡ್ಯೂಕು, ಇನ್ನೂ ಯಾವುದ್ಯಾವುದೋ ಗಾಡಿಗಳು ಇರ್ತಾವಲ್ವಾ, ರಾಯಲ್ ಎನ್ಫೀಲ್ಡ್, ಯಾವುದ್ಯಾವುದೋ ಇರ್ತವೆ. ಎಕ್ಸೆಲ್ ಸೂಪರ್ನ ಮರಿಬಾರ್ದು. ಎಕ್ಸೆಲ್ ಸೂಪರ್ ಒಂದು ಲೆಜೆಂಡ್ಸ್ ಗಾಡಿ ಆಯ್ತಲ್ವಾ. ಇನ್ನೂ ಯಾವುದ್ಯಾವುದೋ ಗಾಡಿಗಳು ಇರ್ತವೆ. ಕೆಲವರು ಗಾಡಿ ಇಲ್ಲ ಅಂದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಯಾವ ಥರ ಯೂಸ್ ಮಾಡ್ತೀರಾ ನೀವು? ಯಾವುದೋ ಒಂದು ವೆಹಿಕಲ್ ಮುಖಾಂತರ ಹೋಗ್ತೀರಲ್ವಾ. ಅಂದರೆ ಯಾರ ಹತ್ರನೋ ಡ್ರಾಪ್ ತೊಗೋಬೋದು, ಇಲ್ಲಾಂದರೆ ಬಸ್ಸು, ಆಟೋ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್, ಈ ಥರ ಯಾವುದಾದ್ರೂ ನೀವು ರೈಲ್ವೇಸೋ ಯಾವುದಾದ್ರೂ ಯೂಸ್ ಮಾಡ್ತೀರಾ. ಕೆಲವರು ಏರ್ವೇಸಲ್ಲಿ ಹೋಗ್ತಾರೆ. ಈ ಥರ ಬೇರೆ ಬೇರೆ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರಲ್ವಾ. ಅಷ್ಟು ಸರಿ. ಇವತ್ತು ನಾನು ಯಾಕೆ ಇಷ್ಟೊಂದು ವೆಹಿಕಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇವತ್ತಿನ ಟಾಪಿಕ್ ಏನಂದರೆ, ಎರಡು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂತ. ಹೌದು, ಇದು ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂದರೆ ಏನು ಅಂತ ಅಂದ್ಬಿಟ್ಟು ಕೆಲವರು ತಲೆ ಕೆಡಿಸ್ಕೊತಾ ಇರ್ಬೋದು. ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂದರೆ ಏನೂ ಅಲ್ಲ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಮೊದಲು ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ರಿಗೂ ಗೊತ್ತು, ಹೂಡಿಕೆ ಅಂತ. ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಪದ ಕೇಳ್ತಿದ್ದಂಗೆ ಕೆಲವರು ಸುಮ್ಮನಾಗ್ಬಿಡ್ತಾರೆ, ಇದೆಲ್ಲ ನಮಗಲ್ಲ ಅಂತ ಅಂದ್ಬಿಟ್ಟು. ಆದರೆ ಇನ್ವೆಸ್ಟ್ಮೆಂಟ್ ನಿಮಗೆ, ನೀವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಗೆ ಏನೇ ಸಂಬಳ ಬರ್ತಾ ಇರ್ಬೋದು, ಆದರೂ ಎಲ್ಲರೂ ಇನ್ವೆಸ್ಟರ್ಸ್ ಅಂತ ನಾನು ಹೇಳ್ತೀನಿ. ಹೆಂಗೆ ಅಂತಂದರೆ, ಇನ್ವೆಸ್ಟ್ಮೆಂಟ್ ಅನ್ನೋ ಪದ ಎಲ್ಲರಿಗೂ ಒಂದೇ ಥರ ಅಲ್ಲ. ಕೆಲವ್ರಿಗೆ ಬೇರೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಎಲ್ಲರೂ ಬೇರೆ ಬೇರೆ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೆಲವ್ರಿಗೆ ದುಡ್ದಿದ್ದನ್ನ ಅದನ್ನು ಇನ್ವೆಸ್ಟ್ ಮಾಡೋದು, ಅದನ್ನು ಎಲ್ಲಿ ಹೂಡಿಕೆ ಮಾಡ್ತಾರೆ, ಅದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ಸ್ಟೂಡೆಂಟ್ಸ್ಗಳಿದ್ರೆ ಅವರಿಗೆ ಟೈಮೇ ಸಾಕಾಗಲ್ಲ ಅವ್ರಿಗೆ. ಅಥವಾ ಕೆಲವರು ಇವಾಗ ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಎಜುಕೇಷನ್ನೇ ಇಂಪಾರ್ಟೆಂಟು, ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಕೆಲವ್ರಿಗೆ ಅವರು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾತಾಡಬೇಕು, ಅವ್ರ ಮೇಲೆ ಅವರು ಇನ್ವೆಸ್ಟ್ ಮಾಡ್ಕೊತಾರೆ. ಕೆಲವ್ರಿಗೆ ಫ್ರೆಂಡ್ಸ್ಗೆ ಟೈಮ್ ಕೊಡ್ತಾರೆ, ಟೈಮ್ ಇನ್ವೆಸ್ಟ್ ಮಾಡ್ತಾರೆ. ಈ ಥರ ಬೇರೆಯವ್ರಿಗೆ ಬೇರೆ ಇನ್ವೆಸ್ಟ್ಮೆಂಟು. ಅಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಇನ್ವೆಸ್ಟರ್ಸೇ. ಅದು ದುಡ್ಡಿಗೆ ಸಂಬಂಧಪಟ್ಟಿದ್ದೇ ಆಗಬೇಕಂತ ಇಲ್ಲ, ಟೈಮಿಗೆ ಸಂಬಂಧಪಟ್ಟಿದ್ದೇ ಆಗಬೇಕಂತ ಇಲ್ಲ. ಯಾವುದೇ ಒಂದು ವಿಷಯದ ಬಗ್ಗೆ ಏನೋ ಒಂದು ಇನ್ವೆಸ್ಟ್ ಮಾಡ್ತಾವ್ರೆ ಅಂದರೆ ಅದು ಇನ್ವೆಸ್ಟ್ಮೆಂಟ್ ಲೆಕ್ಕಾಚಾರನೇ. ಅಂದರೆ ಇನ್ವೆಸ್ಟ್ಮೆಂಟ್ ಅಂದಿದ ತಕ್ಷಣ ಎಲ್ಲರೂ ಬೇರೆ ಯಾವಾಗಲೂ ದುಡ್ಡಿನ ಬಗ್ಗೆನೇ ಅದನ್ನು ಸೇರಿಸ್ಕೊಂಡು ಮಾತಾಡ್ತಾರೆ. ಇನ್ವೆಸ್ಟ್ಮೆಂಟ್ ಅನ್ನೋ ಪದನೇ ಬೇರೆ. ಎಲ್ಲರಿಗೂ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಸಿಗ್ತವೆ. ಎಲ್ಲರಿಗೂ ಬೇರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅವರವರೇ ತೊಗೊತಾರೆ. ಆದರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಂತ ಪದ ಕೇಳಿದ ತಕ್ಷಣ ಇನ್ವೆಸ್ಟ್ಮೆಂಟ್ ಅಂದರೆ ದುಡ್ಡಿನ ಜೊತೆಗೆ ಸೇರಿಸ್ಕೊಂಡು ಮಾತಾಡ್ಬಿಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿರೋದೇ ಆಗಬೇಕಂತ ಇಲ್ಲ. ಇನ್ವೆಸ್ಟ್ಮೆಂಟ್ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿರೋದೇ ಸುಮಾರು ಜನರಿಗೆ ಅಂದರೆ ಬೇಕಾಗಿರೋದು, ಹೌದು. ಆದರೆ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ಹೌದು. ಇವಾಗ 15,000 ರೂಪಾಯಿ ಸಂಬಳ ತೊಗೊಳೋರು ಇನ್ವೆಸ್ಟರ್ಸೇ, ಅಥವಾ 1 ಲಕ್ಷ ತಿಂಗಳಿಗೆ ಸಂಬಳ ತೊಗೊಳೋರು ಇನ್ವೆಸ್ಟರ್ಸೇ. ಯಾರು ಏನು ಕೇಳು ಮೇಲು ಅಂತ ಏನಿಲ್ಲ. ಎಲ್ಲರೂ ಅವ್ರ ದುಡ್ದಿದ್ದನ್ನ ಅವ್ರ ತಕ್ಕನಾಗಿ, ಅವ್ರ ರಿಸ್ಕ್ ರಿವಾರ್ಡ್ ತಕ್ಕನಾಗಿ ಅವ್ರು ಯೋಚನೆ ಮಾಡಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಕೆಲವ್ರಿಗೆ ದುಡ್ಕೊಂಬಂದಿದ್ದನ್ನ ಮನೆ ಬಾಡಿಗೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಮನೆ ಬಾಡಿಗೆ ಕಟ್ಟೋದು ಅಥವಾ ಅವ್ರ ಖರ್ಚು, ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟು ಅವ್ರು ಖರ್ಚು ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ದುಡ್ಕೊಂಬಂದಿದ್ದನ್ನ ಅವ್ರ
ಚೆನ್ನಾಗಿ ಕಾಣಬೇಕಂತ ಅಂದ್ಬಿಟ್ಟು ಜಿಮ್ಗೆ ಹೋಗ್ಬೋದು, ಅಥವಾ ಚೆನ್ನಾಗಿ ಕಾಣಬೇಕಂತ ಒಳ್ಳೆ ಬಟ್ಟೆ ತೊಗೋಬೋದು, ಒಳ್ಳೆ ಗಾಡಿ ತೊಗೋಬೋದು, ಅಥವಾ ಒಳ್ಳೆ ಮೊಬೈಲ್ ತೊಗೋಬೋದು. ಈ ಥರ ಅದ್ರ ಮೇಲೆ ಬೇರೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಕೆಲವ್ರು ಏನು ಮಾಡ್ತಾರೆ, ಕೆಲವರು ಸೈಟ್ ತೊಗೋಬೋದು, ಕೆಲವ್ರು ಮನೆ ಕಟ್ಬೋದು. ಎಲ್ಲರ ಡ್ರೀಮ್ಗಳು ಬೇರೆ ಇರ್ತವೆ, ಎಲ್ಲರ ಇನ್ವೆಸ್ಟ್ಮೆಂಟ್ ಆಸೆಗಳು ಬೇರೆ ಇರ್ತಾವಲ್ವ, ಎಲ್ಲರ ಕನಸುಗಳು ಬೇರೆ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲರೂ ಯೋಚನೆ ಮಾಡೋದು ಬೇರೆ ಥರ ಯೋಚನೆ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ಎಲ್ಲರೂ ಇನ್ವೆಸ್ಟರ್ಸ್ ಅನ್ನೋದು ಮಾತ್ರ ಸುಳ್ಳಲ್ಲ. ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ, ಆದರೂ ಬಡವರು ಅಂತ ಅಂದ್ಕೊತಾರೆ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ತಕ್ಕನಾಗ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಎಲ್ಲರೂ ಅವ್ರನ್ನ ಬಡವರು, ಬೇರೆಯವ್ರನ್ನ ಶ್ರೀಮಂತರು ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ನಾವು ಶ್ರೀಮಂತರು, ಬೇರೆಯವರು ಎಲ್ಲ ಬಡವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಹೌದಲ್ವಾ? ಇವಾಗ ಜಾಸ್ತಿ ತಲೆ ತಿಂದಿರ ನಿಮಗೆ ಇನ್ವೆಸ್ಟ್ಮೆಂಟ್ ಅಂದರೆ, ಕೆಲವರು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿರ್ತಾರೆ. ಇನ್ವೆಸ್ಟ್ಮೆಂಟ್ ಜರ್ನಿ ಅಂತಿದ್ದಂಗೆ ಹೌದು, ಇವಾಗ ನಾನು ಹೇಳ್ತಾ ಇರೋದು ಹಣದ ಕಡೆ ಬರ್ತಾಯಿದ್ದೀನಿ. ನಿಮ್ಮ ದುಡ್ದಿದ್ದ ಹಣನ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಕಡೆ ಬರ್ತಾಯಿದ್ದೀನಿ ಇವಾಗ. ಆಯಿತಾ? ಮೊದಲು ನಿಮಗೆ ಬೇಕಾಗಿದ್ದು ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆದರೆ ಅದು ಬೇರೆ ಇನ್ವೆಸ್ಟ್ಮೆಂಟ್ ಅಂದರೆ ಅದಕ್ಕೆ ಬೇರೆ ಅರ್ಥ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಇಷ್ಟೊಂದು ಹೇಳಿದೆ. ಓಕೆನಾ? ಇನ್ವೆಸ್ಟ್ಮೆಂಟ್ ಅಂದರೆ ಇವಾಗ ಜಿಮ್ಗೆ ಹೋಗ್ತಾರೆ, ಅಲ್ಲಿ ವರ್ಕೌಟ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ, ಅವ್ರು ಚೆನ್ನಾಗಿ ಕಾಣ್ತಾರೆ. ಅದು ಒಂಥರ ಇನ್ವೆಸ್ಟ್ಮೆಂಟು, ಅದಕ್ಕೆ ರಿಟರ್ನ್ಸ್ ಬರ್ತಾಯಿದೆ. ಅವರು ವರ್ಕೌಟ್ ಮಾಡ್ತಾರೆ, ಅವ್ರು ಕಷ್ಟಪಡ್ತಾರೆ, ಅವ್ರ ಬಾಡಿ ಬಿಲ್ಡ್ ಮಾಡ್ತಾರೆ, ಅದು ಒಂಥರ ಒಳ್ಳೆ ಇನ್ವೆಸ್ಟ್ಮೆಂಟು. ಕೆಲವರು ಏನು ಮಾಡ್ತಾರೆ, ಇವಾಗ ಮೊಬೈಲ್ ತೊಗೊತೀವಿ, ಮೊಬೈಲ್ EMIಯಲ್ಲಿ ತೊಗೊತೀವಿ, ಬಂದಿದ್ದೆಲ್ಲ ಅಲ್ಲೇ ಕಟ್ತಾ ಇರ್ತೀವಿ. 15,000 ಸಂಬಳ ಬಂದ್ರೂ ಅಥವಾ 10,000 ಸಂಬಳ ಬಂದ್ರೂ ಅವ್ರಿಗೆ ಐಫೋನೇ ಬೇಕು. ಐಫೋನ್ ತೊಗೊಂಡ್ಬಿಡ್ತಾರೆ. ಅದು ಇಲ್ಲ, ತೊಗೊಳೋದೇನು ತಪ್ಪಿಲ್ಲ, ಕನಸು ಕಾಣಬೇಕು, ಅದನ್ನು ನಿಜ ಮಾಡ್ಕೊಳೋದು ತಪ್ಪಿಲ್ಲ. ಐಫೋನ್ ತೊಗೊಂಡ್ಬಿಡ್ತಾರೆ, ತೊಗೊಂಡು ಅದಕ್ಕೆ EMI ಎಲ್ಲ ಕಟ್ತಾ ಇರ್ತಾರೆ. ಅವ್ರು ಬಂದಿದ್ದೆಲ್ಲ ಅಲ್ಲೇ ಹೋಗ್ತಾ ಇರುತ್ತೆ, ಅಥವಾ ಸ್ವಲ್ಪ ಮಿಗ್ಬೋದು, ಸ್ವಲ್ಪ ಮಿಗೋದನ್ನು ಅವ್ರ ಖರ್ಚಿಗೆ ಬೇಕಾಗುತ್ತೆ, ಅಥವಾ ಇನ್ನೂ ಶಾರ್ಟೇಜ್ ಆಗುತ್ತೆ ಅಲ್ವಾ? ಅದರಿಂದ ಅವ್ರಿಗೆ ರಿಟರ್ನ್ಸ್ ಏನು ಬರ್ತಾಯಿದೆ? ರಿಟರ್ನ್ಸ್ ಏನಿಲ್ಲ. ಇವಾಗ 8,000 ರೂಪಾಯಿ ಫೋನಲ್ಲೂ ಅದೇ ಫೋನ್ ಬರುತ್ತೆ, 8,000 ರೂಪಾಯಿ ಫೋನಲ್ಲೂ ಅದೇ ಇಂಟರ್ನೆಟ್ ಯೂಸ್ ಮಾಡ್ತೀರಾ, 8,000 ರೂಪಾಯಿ ಫೋನಲ್ಲೂ ಅದೇ ಫೋಟೋ ತೆಗಿತೀರಾ. ಬಳಸೋದ್ರ ಮೇಲೆ ಡಿಪೆಂಡು. ಇಲ್ಲ, ಫೋಟೋ ಚೆನ್ನಾಗಿ ಬರುತ್ತೆ, ಹೌದು. ಅದೇ ಥರ ಇವಾಗ ಐಫೋನಲ್ಲಿ ತೆಗೆದಿರೋ ಫೋಟೋಗಳು ಚೆನ್ನಾಗಿ ಬರ್ತವೆ. ಐಫೋನ್ ಯೂಸ್ ಮಾಡ್ತಾಯಿದ್ರೆ ಅದು ವ್ಯಾಲ್ಯೂ ಅಂದರೆ ಪ್ರೆಸ್ಟೀಜ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಐಫೋನ್ ತೊಗೊಂಡ್ಬಿಡ್ತಾರೆ ಅಲ್ವಾ? ಆ ಥರ. ಅಂದರೆ ಇಲ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಅಂದರೆ ಬೇರೆ ಅರ್ಥ ಇದೆ ಅಂತ ಗೊತ್ತಾಯಿತು. ಇನ್ವೆಸ್ಟ್ಮೆಂಟ್ ಅಂದರೆ ಇವಾಗ ಗುಡ್ ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಇದೆ. ಗುಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? ನಾವು ಇನ್ವೆಸ್ಟ್ ಮಾಡಿದ್ದಕ್ಕೆ ಅದಕ್ಕೆ ಒಳ್ಳೆ ರಿಟರ್ನ್ಸ್ ಬರಬೇಕು, ಅದು ಗುಡ್ ಇನ್ವೆಸ್ಟ್ಮೆಂಟ್. ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಇನ್ವೆಸ್ಟ್ ಮಾಡ್ತೀವಿ, ಆದರೆ ಅದರಿಂದ ಏನು ರಿಟರ್ನ್ಸ್ ಬರ್ತಾಯಿಲ್ಲ ಅಥವಾ ಲಾಸ್ ಆಗ್ತಿದೆ, ಇದು ಬ್ಯಾಡ್ ಇನ್ವೆಸ್ಟ್ಮೆಂಟ್. 2 ಥರ ಇನ್ವೆಸ್ಟ್ಮೆಂಟ್ ಇದೆ, ಗುಡ್ ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಡ್ ಇನ್ವೆಸ್ಟ್ಮೆಂಟ್. ಎಲ್ಲರೂ ಅವ್ರು ಅಂದ್ಕೊಳೋದನ್ನೇ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಬಿಟ್ಟಿರ್ತಾರೆ, ಅದಲ್ಲ. ಕೆಲವ್ರು ಏನು ಮಾಡ್ತಾರೆ, ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ಕೆಲವ್ರು ಏನು ಮಾಡ್ತಾರೆ, ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ಕೆಲವ್ರು ಏನು ಮಾಡ್ತಾರೆ, ಡೇ ಟ್ರೇಡಿಂಗ್ ಮಾಡ್ತಾರೆ, ಅದರಿಂದ ದುಡ್ಡು ಕಳ್ಕೊಂಡ್ರು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ, ಪಡ್ಕೊಂಡ್ರು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ಕೆಲವ್ರು ಏನು ಮಾಡ್ತಾರೆ, ಟೈಮ್ ಇನ್ವೆಸ್ಟ್ ಮಾಡ್ತಾರೆ. ಟೈಮ್ ಇನ್ವೆಸ್ಟ್ ಮಾಡಿಕೊಂಡು ಬೇರೆ ಸ್ಕಿಲ್ಗಳನ್ನ ಕಲ್ತ್ಕೊಂಡು ಅಪ್ಸ್ಕಿಲ್ ಮಾಡ್ಕೊತಾರೆ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ಕೆಲವ್ರು ಏನು ಮಾಡ್ತಾರೆ, ಮಾತನ್ನೇ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ನಾವೆಲ್ಲ ನೋಡಿದ್ದೀವಲ್ವ, ಕೆಲವರಿಗೆ ಮಾತೇ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಕೆಲವರು ಮಾತಾಡಿ ಎಲ್ಲರೂ ಮರಳು ಮಾಡ್ತಾರೆ, ಅದು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅಂದರೆ ಕೆಲವ್ರಿಗೆ ಅದು ಗುಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕೆಲವ್ರಿಗೆ ಅದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಇವಾಗ ನೀವು ಯಾವುದೋ ಒಂದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ನೀವು ಎಲ್ಲೋ ಒಂದು ಕಡೆ ಸೈಟ್ ತೊಗೊಂಡಿರ್ತೀರ, ಅಲ್ಲಿ ಫುಲ್ ಇಂಪ್ರೂವ್ ಆಗುತ್ತೆ, ಏರಿಯಾ ಇಂಪ್ರೂವ್ ಆಗುತ್ತೆ, ಅಲ್ಲಿ ಮೇನ್ ರೋಡ್ ಬರುತ್ತೆ, ಹೈವೇ ಬರುತ್ತೆ, ರಿಂಗ್ ರೋಡ್ ಬರುತ್ತೆ, ಹತ್ರ ಅಕ್ಕಪಕ್ಕ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿರ್ತೀರ ಒಂದು ವರ್ಷದೊಳಗೆ. ಆದರೆ ಅದು ಜಾಸ್ತಿ ಆಗೋದಿಲ್ಲ, ಏನೇನೋ ಆಗಿಬಿಡುತ್ತೆ. ಆವಾಗ ಅದು ಗುಡ್ ಇನ್ವೆಸ್ಟ್ಮೆಂಟ್ ಅಂತೀರಾ, ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತೀರಾ? ಅದು 100% ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕೆಂದರೆ ನೀವು ಕಷ್ಟಪಟ್ಟಿದ್ದೆಲ್ಲ ತೊಗೊಂಡೋಗಿ ಒಂದೇ ಸಲ ಅಲ್ಲಿ ಹಾಕಿರ್ತೀರ, ಅದು ಅದರಿಂದ ಏನು ರಿಟರ್ನ್ಸ್ ಬರ್ತಾಯಿಲ್ಲ, ಜೊತೆಗೆ ನಿಮಗೆ ಲಾಸ್ ಕೂಡ ಆಗ್ತಾಯಿದೆ, ಅಲ್ಲಿ ಉಳ್ಕೊಳಕ್ಕೂ ನಿಮಗೆ ಕಷ್ಟ ಆಗ್ತಾಯಿದೆ, ಅದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ.
ಗುಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ನೀವು ಹಾಕಿರ್ತೀರಿ ಯೋಚನೆ ಮಾಡಿಬಿಟ್ಟು ಅದೇ ಒಂದು ಏರಿಯಾದಲ್ಲಿ ಯಾವುದಾದ್ರೂ ಸುಮಾರಾಗಿರೋ ಏರಿಯಾದಲ್ಲಿ ಸ್ವಲ್ಪ ಕಷ್ಟಪಟ್ಬಿಟ್ಟು ಒಂದು ಸೈಟ್ ತೊಗೊಂಡಿರ್ತೀರ, ಅದು ಒಂದು ವರ್ಷ ತುಂಬೋದ್ರೊಳಗೆ ನಿಮಗೆ ಅಲ್ಲಿ ಅಕ್ಕಪಕ್ಕ ರಿಂಗ್ ರೋಡೆಲ್ಲ ಆಗಿಬಿಡುತ್ತೆ, ಅಕ್ಕಪಕ್ಕ ಮನೆಗಳೆಲ್ಲ ಆಗ್ಬಿಟ್ಟು ನಿಮಗೆ ಅದರ ರೇಟ್ ಡಬಲ್ ಆಗಿಬಿಡುತ್ತೆ. ಅದು ಗುಡ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಬೋದು. ಹೀಗೆ ಗುಡ್ ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಎರಡೂ ಗೊತ್ತಾಯಿತು ನಿಮಗೆ. ಹಾಗೆ ಇನ್ವೆಸ್ಟ್ಮೆಂಟ್ ಮೀನಿಂಗ್ ಗೊತ್ತಾಯಿತು. ಮತ್ತು ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂದರೆ ಏನು, ನಿಮ್ಮ ಗುರಿ ಇರುತ್ತೆ. ಗುರಿ ಅಂದರೆ ಫೈನಾನ್ಷಿಯಲ್ ಗೋಲ್ಸ್ ಹೇಳ್ತಾ ಇದ್ದೀನಿ ನಾನು. ಆ ಗುರಿ ಮುಟ್ಟೋದಕ್ಕೆ ನೀವು ಯಾವ ಇನ್ವೆಸ್ಟ್ಮೆಂಟ್ ಮಾರ್ಗ ಉಪಯೋಗಿಸ್ಕೊಂಡು ಗುರಿ ಮುಟ್ತೀರಾ ಅನ್ನೋದು ಈ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂತ. ಇವಾಗ ನೀವು ಇಲ್ಲಿಂದ ಮೈಸೂರಿಗೆ ಹೋಗಬೇಕಾಗಿರುತ್ತೆ, ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ ನೀವು ಯಾವ ವೆಹಿಕಲ್ನ ತೊಗೊತೀರಾ? ಸಾಮಾನ್ಯವಾಗಿ ಒಬ್ಬರೇ ಹೋದಾದರೆ ನಿಮ್ಮ ಹತ್ರ 2 ವೀಲರ್ ಇದ್ದರೆ 2 ವೀಲರ್ ತೊಗೊಂಡ್ಬಿಡ್ತೀರಾ. ಚೆನ್ನಾಗಿರೋ ಕಂಡೀಷನಲ್ಲಿರೋ ಒಳ್ಳೆ ಗಾಡಿ ಇದ್ದರೆ ನೀವು 2 ವೀಲರ್ ತೊಗೊಂಡ್ಬಿಡ್ತೀರ. ಬಿಸಿಲಿದ್ರೆ ಕಾರ್ ತೊಗೊಂಡ್ಬಿಡ್ತೀರ. ಕಾರ್ ಇದ್ದರೆ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಬಡವರೆಲ್ಲ ಏನು ಮಾಡ್ತೀವಿ, ಟ್ರೈನಲ್ಲಿ ಹೋಗ್ಬಿಡ್ತೀವಿ, ಟ್ರೈನು ಅಥವಾ ಬಸ್ಸಲ್ಲಿ ಹೋಗ್ಬಿಡ್ತೀವಿ ಅಲ್ವಾ? ಈ ಥರ ಬೇರೆ ಬೇರೆ ಅವರವರ ಡಿಸಿಷನ್ಗೆ ತಕ್ಕನಾಗೆ ಅವರು ಬಿಹೇವ್ ಮಾಡ್ತಾರೆ. ಅಂದರೆ ಇವಾಗ ನೀವು ಇಲ್ಲಿಂದ ಮೈಸೂರಿಗೆ ಗಾಡೀಲಿ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಗಾಡೀಲಿ ಹೋದರೆ ಸುಮಾರು 5 ಅವರ್ ಬೇಕಾಗುತ್ತೆ ಅಂದ್ಕೊಳ್ಳೋಣ, 5 ಅವರ್ ಬೇಕಾಗುತ್ತೆ. ಅದೇ ನೀವು ಕಾರಲ್ಲಿ ಹೋಗ್ಬಿಟ್ರೆ ಅಥವಾ ಟ್ರೈನಲ್ಲಿ ಹೋಗ್ಬಿಟ್ರೆ ಸುಮಾರು ಸೇಮ್ ಅಷ್ಟೇ ಬೇಕಾಗ್ಬೋದು, 4ರಿಂದ 5 ಅವರ್ ಬೇಕಾಗ್ಬೋದು. ಅದೇ ನೀವು ಕಾರಲ್ಲಿ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಈಗ ಕಾರಲ್ಲಿ ಹೋದರೆ 3 ಅವರ್ಗೆ ಹೋಗ್ಬಿಡ್ತೀರ, 3 ಅವರ್ ಅಥವಾ 2.5 ಅವರ್ಗೆ ಅಲ್ಲಿ ಹೋಗಿ ತಲುಪಿಬಿಡ್ತೀರ. ಅಂದರೆ ನಿಮಗೆ ಇಲ್ಲಿ ಟೈಮ್ ಸೇವ್ ಆಯಿತು, ಅಲ್ಲಿಗೆ ಹೋಗೋಕ್ಕೆ ಬೇಗ ಹೋಗಿ ರೀಚ್ ಆಗಿಬಿಟ್ರಿ. ಅದೇ ಥರ ಲೈಫಲ್ಲಿ ನೀವು ನಿಮ್ಮ ಡ್ರೀಮ್ ರೀಚ್ ಆಗೋದಕ್ಕೆ ಎಷ್ಟು ಕಡಿಮೆ ಟೈಮ್ ಸಾಧ್ಯನೋ ಅಷ್ಟು ಕಡಿಮೆ ಟೈಮ್ ನೀವು ತೊಗೋಬೇಕಾಗುತ್ತೆ. ಆ ಕಡಿಮೆ ಟೈಮ್ ತೊಗೊಳೋಕ್ಕೆ ಯಾವ ಇನ್ವೆಸ್ಟ್ಮೆಂಟ್ ದಾರಿ ಬೇಕಾಗುತ್ತೋ ಆ ಇನ್ವೆಸ್ಟ್ಮೆಂಟ್ ದಾರಿನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಇಷ್ಟೊತ್ತು ಹೇಳ್ತಾ ಇರೋದು ವೆಹಿಕಲ್ ಅಂದರೆ ಬೇರೆ ಏನಿಲ್ಲ, ನೀವು ನಿಮ್ಮ ಡ್ರೀಮ್ ಗೋಲ್ ಏನಿದೆ, ಫೈನಾನ್ಷಿಯಲ್ ಗೋಲ್ ಏನಿದೆ, ಅದನ್ನು ರೀಚ್ ಆಗೋದಕ್ಕೆ ನೀವು ಯಾವ ಇನ್ವೆಸ್ಟ್ಮೆಂಟ್ ಮಾರ್ಗನ ಉಪಯೋಗಿಸ್ಕೊತೀರಾ ಅನ್ನೋದೇ ಈ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂತ. ಅಂದರೆ ನೀವು ನಿಮ್ಮ ಲೈಫ್ ಕೆರಿಯರ್ ಸ್ಟಾರ್ಟ್ ಆದಾಗಿಂದ, ಅಂದರೆ ಸುಮಾರು 18 ವರ್ಷದಿಂದ ಕೆಲಸಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. 18 ವರ್ಷದಿಂದ ಕೆಲಸಕ್ಕೆ ಹೋಗಿ 60 ವರ್ಷದ ತನಕ, 60-70 ವರ್ಷದ ತನಕ ನೀವು ನಿಮ್ಮ ಕೈಲಾಗಿದ್ದ ಕೆಲಸ ಮಾಡ್ತೀರಾ. ಅದರಿಂದ ಬರೋ ಹಣನ ಕೂಡಿಟ್ಟು ಸಾಧ್ಯ ಆದಷ್ಟು, ಅಥವಾ ಕೆಲವ್ರು ಖರ್ಚು ಮಾಡಿ ಅಥವಾ ಕೂಡಿಟ್ಟು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ರಿಟರ್ನ್ಸು ಬರ್ದಿರಾ ಲಾಸ್ ಆಗಿ ಕಳ್ಕೊತೀರ. ಇದು ಓಕೆ, ಇದೊಂದು ದಾರಿ. ಅಥವಾ ಕೆಲವ್ರು ಏನು ಮಾಡ್ತಾರೆ, ಒಳ್ಳೆ ಗುಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಒಳ್ಳೆ ಕಡೆ ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಮನೆ ಒಂದು ಇರಬೇಕು, ಹೌದು, ಹಂಗಂತ ಇರೋ ಇನ್ವೆಸ್ಟ್ಮೆಂಟ್ ಎಲ್ಲ ಮನೆ ಮೇಲೆ ಹಾಕಿ ಅದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಥವಾ ಕಾರ್ಗಳು ತೊಗೊಂಡು ವರ್ಷಕ್ಕೊಂದೊಂದು ಗಾಡಿ ತೊಗೊಂಡು ಅದನ್ನು ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಗಾಡಿ ತೊಗೊಂಡು, ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಗಾಡಿ ತೊಗೊಂಡು ಈ ಥರ ಮಾಡೋದು ಅದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದರಿಂದ ನಮಗೇನು ರಿಟರ್ನ್ಸ್ ಬರೋದಿಲ್ಲ, ನಾವು ಪರಿಸರ ಹಾನಿ ಮಾಡ್ತಾಯಿದ್ದೀವಿ, ಆಯಿತಾ? ಅಥವಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋದಂದರೆ ಇವಾಗ ಒಳ್ಳೆ ಕಡೆ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಸ್ಟಾಕ್ಗಳು ತೊಗೊಳೋದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಬರೋ ದುಡ್ಡನ್ನು ಸೇವ್ ಮಾಡಿ ಅದನ್ನು ಒಳ್ಳೆ ದಾರಿಯಲ್ಲಿ ಉಪಯೋಗಿಸೋದಾಗಿರ್ಬೋದು, ಅಥವಾ ಎಜುಕೇಷನ್ ಕೊಡಿಸೋದಾಗಿರ್ಬೋದು ಮಕ್ಕಳಿಗೆ. ಈ ಥರ ಒಳ್ಳೊಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ರೆ ಅದರಿಂದ ಖಂಡಿತ ಒಳ್ಳೆ ರಿಸಲ್ಟೇ ಬರುತ್ತೆ. ಅಥವಾ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಹೆಲ್ತ್ನ ನಾವು ಸರಿ ಕಾಪಾಡ್ಕೊಳ್ಳೋದಾಗಿರ್ಬೋದು. ಹೀಗೆ ಇದೆಲ್ಲ ಗುಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಲ್ವಾ? ನೀವು ಬಂದಿದ್ದ ಹಣನ ಅಲ್ಲೇ ಖರ್ಚು ಮಾಡಿ ತಿಂಗಳ ಕೊನೆಗೆ ಖಾಲಿ ಕೈ ಮಾಡಿಕೊಂಡು ಕುಂತ್ಕೊಂಡು ಹೀಗೆ ಜೀವನ ತಳ್ಬಿಟ್ಟು ಆಮೇಲಿಂದ ಏನೂ ಮಾಡೋಕ್ಕಾಗಿಲ್ಲ, ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದ್ರ ಬದಲು ನಿಮಗೆ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ ಇದ್ದಾವೆ. ವೆಹಿಕಲ್ಸ್ ಅಂದರೆ ಏನಿಲ್ಲ, ಇದೆ, ನಾನು ಅವತ್ತಿಂದ ಹೇಳ್ತಾ ಬಂದಿದ್ದೀನಿ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ಯಾವ ದಾರಿ ಇದೆ ಅಂತ. ಎಫ್ ಡಿ ಆರ್ ಡಿ ನಿಮಗೆ ಸೇವ್ ಮಾಡೋದಕ್ಕೆ ಆಗುತ್ತೆ ಅಷ್ಟೇ.
ಅದರಿಂದ ಬೆಳವಣಿಗೆ ಏನಾಗೋದಿಲ್ಲ. ಅಥವಾ ಸ್ಟಾಕ್ಸು, ಬಾಂಡ್ಸು, ಮ್ಯೂಚುವಲ್ ಫಂಡ್ಸು ಅಥವಾ ರಿಯಲ್ ಎಸ್ಟೇಟು ಅಥವಾ ಬಿಸ್ನೆಸ್ಸು, ಈ ಥರ ಬೇರೆ ಬೇರೆ ನೀವು ಸೈಡ್ ಹಸಲ್ಸ್ ಏನಾದರೂ ಬೆಳೆಸ್ಕೊಂಡು ಅಥವಾ ಏನೋ ಒಂದು ಮಾಡಿದರೆ ಅದರಿಂದ ನಿಮಗೆ ಜಾಸ್ತಿ ಗ್ರೋತ್ ಆಗುತ್ತೆ. ನಿಮ್ಮ ಅಮೌಂಟ್ ಏನಿದೆ ಅದು ಜಾಸ್ತಿ ಗ್ರೋತ್ ಆಗುತ್ತೆ. ಅದು ಬಿಟ್ಟು ನೀವು ಇರೋದೆಲ್ಲ ಅಲ್ಲೇ ಖರ್ಚು ಮಾಡಿ ಆಮೇಲಿಂದ ಲಾಸ್ಟಲ್ಲಿ ಖಾಲಿ ಕೈಯಲ್ಲಿ ಕುಂತ್ಕೊಂಡು ಆಮೇಲೆ ಏನೂ ಆಗಿಲ್ಲ ಅಂತ ಅಂದ್ಕೊಂಡು ತಿಳ್ಕೊಂಡು ಹಿಂಗೆ ಮಾಡೋದು ಇದು ತಪ್ಪಾಗುತ್ತೆ. ನೀವು ಯಾವ ದಾರಿ ಆಯ್ಕೆ ಮಾಡ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು, ಯಾವ ಇನ್ವೆಸ್ಟ್ಮೆಂಟ್ ವೆಹಿಕಲ್ನ ಚೂಸ್ ಮಾಡ್ಕೊತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇವತ್ತಿನ ಕಾನ್ಸೆಪ್ಟಲ್ಲಿ ನಾನು ಎರಡೇ ವಿಷಯ ಹೇಳಬೇಕಾಗಿತ್ತು, ಇನ್ವೆಸ್ಟ್ಮೆಂಟ್ ಮತ್ತು ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್. ಅದರಲ್ಲಿ ನೀವು ಗುಡ್ ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂದರೆ ಏನು ಅಂತ ಅಂದ್ಬಿಟ್ಟು ಐಡಿಯಾ ಬಂದಿದೆ ಅಂತ ತಿಳ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಯಾವುದು ಒಳ್ಳೆ ಇನ್ವೆಸ್ಟ್ಮೆಂಟ್, ಯಾವುದು ಬ್ಯಾಡ್ ಇನ್ವೆಸ್ಟ್ಮೆಂಟ್, ಅದನ್ನು ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಸಂಬಳ ಏನೇ ಆಗಿರ್ಬೋದು ಅದರಲ್ಲಿ ಗುಡ್ ಇನ್ವೆಸ್ಟ್ಮೆಂಟ್ನ ಮಾಡಿ ಒಳ್ಳೆಯ ರಿಟರ್ನ್ಸ್ನ ತಗೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೀವು ಇನ್ನೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಬಟನ್ನ ಒತ್ತಿ, ಹಾಗೆ ಶೇರ್ ಮಾಡಿ. ಹೋಗಿ ಬರ್ತೀನಿ.